ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ಸ್ವಲ್ಪ ಹೊತ್ತು ನಮಗೆ ಈ ಅವಕಾಶವನ್ನು ಕೊಟ್ಟ ದೇವರನ್ನು ಸ್ತುತಿಸೋಣ. ಪ್ರಿಯರೇ, ಆರಾಧಿಸೋಣ. ಆತನ ಶ್ರೇಷ್ಠ ನಾಮವನ್ನು ಘನಪಡಿಸೋಣ. ಆತನ ಕೃಪೆಯಿಂದ ತಾನೇ ನಾವು ಬದುಕುತ್ತಿರುವುದು. ಆತನ ಕೃಪೆಯಿಂದ ತಾನೇ ನಾವು ದೇವರ ವಾಕ್ಯವನ್ನು ಕೇಳುತ್ತಿರುವುದು. ಆತನ ಕೃಪೆಯಿಂದ ತಾನೇ ನಾವು ಪವಿತ್ರಾತ್ಮರಿಂದ ಅಭಿಷೇಕಗೊಳಿಸಲ್ಪಡುವುದು. ಆತನಿಂದ ತಾನೇ ಸರ್ವ ಒಡೆತಿನ ಉಗಮ ಆತನು ಅಂತ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಒಳಿತಿನ ಉಗಮ ಆತನು. ಪ್ರಿಯರೇ, ಎಲ್ಲ ಒಳ್ಳೆಯದನ್ನೇ ನಮಗೆ ಕೊಟ್ಟ ದೇವರನ್ನು ನಾವು ಸ್ತುತಿಸೋಣ. ಶಿಗುರವಗ ರಿಯಾ ಶಿಗುರರ ರಾ ರೂ ಶಿರಿರಿರ ರಾ 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 ರಿ 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 ಬಗ ರಿಯಾ ಶಿರಿರಿ ರಾ 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 ರಾ. ಹಾಲೆಲೂಯಾ, ಹಾಲೆಲೂಯಾ. ಆ ಆ ಆ ಜೀವಮಾರ್ಗದೊಳು ಹೋಗುವೆ ಹೋಗುವೆ, ಯೇಸುರಾಜನ ಹಿಂದೆ ಹೋಗುವೆ. ಹಾಡೋಣ. ಜೀವಮಾರ್ಗದೊಳು ಹೋಗುವೆ ಹೋಗುವೆ, ಯೇಸುರಾಜನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಓ ಆನಂದವೇ, ಪರಮಾನಂದವೇ, ರಕ್ಷಣಾನಂದವೇ ಎಂದಿಗೂ. ಓ ಆನಂದವೇ, ಪರಮಾನಂದವೇ, ರಕ್ಷಣಾನಂದವೇ ಎಂದಿಗೂ. ಅತಿಘೋರವಾದ ಪಾಪದ ಬಂಧತಿ ನನ್ನನ್ನೆಂದಿಗೂ ಬಿಡಿಸಿದರು. ಹೇಳುವ. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದರು. ಅತಿಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದರು. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾನನಿಗೆ ಸೇರುವವರೆಗೆ ಸದಾತನ ಹಿಂದೆ ಹೋಗುವೆ. ಹಾಲೆಲೂಯಾ. ರಬಗರ ರಾ. ಯೇಸುವೆ ಒಳ್ಳೆ ಕುರುಬನೇ, ಯೇಸುವೆ ಸತ್ಯವೇ ಮಾರ್ಗವೇ ಜ್ಯೋತಿಯೇ ಶಿಗರವಾಗ
ಹರಿಯಾರಿ ಯೇಸುವೆ ನನ್ನ ಜೀವವೇ, ಯೇಸುವೆ ನನ್ನ ಪಾಪ ಕ್ಷಮೆಯೇ, ಯೇಸುವೆ ನನ್ನ ಸರ್ವಸ್ವವೇ. ಆ, 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 ರಿಬಗ ಓ ಲಾರ್ಡ್ ಟಚ್ ಅಸ್ ಲಾರ್ಡ್ ರಬಗ ರೀ ರೇ 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 ಟಚ್ ಆ ಸೋಲ್ಸ್ ಜೀಸಸ್. ರಾ ಎಲ್ಲರನ್ನು ಮುಟ್ಟು ದೇವ, ರೇ 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 ಮುಟ್ಟು ಸ್ವಾಮಿ. ರಾ 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 ನಿನ್ನ ಪ್ರಸನ್ನತೆಯಿಂದ ಮುಟ್ಟು ಆತ್ಮದ ಮನಸ್ಸಿನ ಅಂಧಕಾರವನ್ನು ಸ್ವಾಮಿ ನೀಗಿಸು, ಕಣ್ಣು ಕಾಣುವಂತೆ ಮಾಡು, ಆತ್ಮಿಕ ಕಣ್ಣುಗಳನ್ನು ತೆರೆ ಸ್ವಾಮಿ. ಪ್ರಾರ್ಥಿಸುತ್ತೇನೆ ಮಗರ ಇಗೋ ನಿನ್ನ ಸೇವಕನು, ಪ್ರಾರ್ಥಿಸುತ್ತೇನೆ. ರಾ 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 ರಾ. ಪ್ರಿಯರೇ, ಇವತ್ತು ನಾವು ನಮಗಿರುವ ವಿಶ್ವಾಸದ ಬಗ್ಗೆ ಪುನಃ ಆಲೋಚನೆಯನ್ನು ಮಾಡಬೇಕಾಗಿದೆ. ಇವತ್ತು ವಿಶ್ವಾಸ ಅಂದರೆ ನಾನು ಬೇಡಿದ್ದು ನನಗೆ ಸಿಗುತ್ತದೆ. ವಾಟ್ ಎವರ್ ಐ ಆಸ್ಕ್ ಐ ಗೆಟ್ ಇಟ್. ಏನೆಲ್ಲ ನಾನು ದೇವರ ವಾಗ್ದಾನಗಳನ್ನು ಹುಡುಕಿ ಬಾಯಾಟ ಮಾಡಿ ಅದನ್ನು ಕೇಳಿದರೆ ಸಿಕ್ಕೇ ಸಿಗುತ್ತದೆ ಅಂತ ನಂಬಿ ಪ್ರಾರ್ಥನೆ ಮಾಡಿದರೆ ಅದು ವಿಶ್ವಾಸ. ನನಗೆ ಕಣ್ಣು ಕಾಣ್ತಿಲ್ಲ, ಕಿವಿ ಕೇಳ್ತಿಲ್ಲ, ಸೊಂಟ ಬೇನೆ, ಕೈ ಬೇನೆ, ಕ್ಯಾನ್ಸರ್ ಇದೆ, ಬಡತನ ಇದೆ, ಸಾಲ ಇದೆ, ಯೇಸು ಕೊಟ್ಟೇ ಕೊಡ್ತಾನೆ, ಸರಿ ಮಾಡಿಯೇ ಮಾಡುತ್ತಾನೆ ಎಂಬುದಾಗಿ ದೃಢವಾಗಿ ನಂಬಿದರೆ ಅದು ವಿಶ್ವಾಸ. ಎಂಬಿತ್ಯಾದಿ ಎಲ್ಲ ವಿಷಯಗಳು ಬಹಳ ಪ್ರಸಿದ್ಧತೆ, ಬಹಳ ಶಕ್ತಿಯುತವಾಗಿ ನಮ್ಮ ನಡುವೆ ಪ್ರಕಟಗೊಳ್ಳುತ್ತಿದೆ. ದೇವರಿಗೆ ಸ್ತೋತ್ರ. ಬೇಕು ನಮಗೆ. ಕಣ್ಣು ನೋವು ಹೋಗಬೇಕು, ಕಿವಿ ನೋವು ಹೋಗಬೇಕು, ಸೊಂಟ ನೋವು ಹೋಗಬೇಕು, ಬೆನ್ನು ನೋವು ಹೋಗಬೇಕು, ಕ್ಯಾನ್ಸರ್ ಗುಣ ಆಗಬೇಕು, ಸಾಲ ನೀಗಿಸಬೇಕು. ಅಯ್ಯೋ, ಕಷ್ಟದಲ್ಲಿರೋರನ್ನು ನೋಡಿ ಯೇಸು ತಾನೇ ಮಾರುಕಪಟ್ಟದ್ದು. ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿದೆ ಅಂತ ಯೇಸು ತಾನೇ ಹೇಳಿದ್ದು. ಏನು ತಪ್ಪಿಲ್ಲ ಪ್ರಿಯರೇ. ದೇವರಿಗೆ ಸ್ತೋತ್ರ. ಇದರ ಮೂಲಕ ಏನೆಲ್ಲ ಒಳ್ಳೆಯದು ನಡೀತದೆ, ದೇವರಿಗೆ ಸ್ತೋತ್ರ. ಆದರೆ ವಿಶ್ವಾಸ ಎಂದರೆ ಬರೀ ಅಷ್ಟು ಮಾತ್ರ ಅಲ್ಲ ಪ್ರಿಯರೇ. ಅಯ್ಯೋ, ನನಗೆ ಮದುವೆ ಆಗಿಲ್ಲ, ನನಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ, ನನಗೆ ಮಕ್ಕಳಾಗಿಲ್ಲ, ನನಗೆ ಒಳ್ಳೆ ಮಕ್ಕಳಾಗ್ತಾರೆ, ನನ್ನಲ್ಲಿ ಹಣ ಇಲ್ಲ, ನನಗೆ ಏನೋ ದೊಡ್ಡ ದೊಡ್ಡ ಬಂಗ್ಲೆ ಬರ್ತದೆ, ಕಾರ್ ಬರ್ತದೆ. ಅಯ್ಯೋ, ಸೊಂಟ ನೋವು ಗುಣ ಆಗಿ, ಕ್ಯಾನ್ಸರ್ ಗುಣ ಆಗಿ, ಏಡ್ಸ್ ಗುಣ ಆಗಿ, BP ಗುಣ ಆಗಿ, ಶುಗರ್ ಗುಣ ಆಗಿ, ತಲೆನೋವು ಗುಣ ಆಗಿ, ಕಣ್ಣು ನೋವು ಗುಣ ಆಗಿ, ಕಿವಿ ನೋವು ಗುಣ ಆಗಿ, ಏನೋ ಕಾರು ಬಂದು, ಬಂಗ್ಲೆ ಬಂದು, ಎಲ್ಲ ಬಂದು ಪ್ರಿಯರೇ ಕೊನೆಗೆ ಒಳ್ಳೆ ಸೊಂಟ, ಒಳ್ಳೆ ಕೈ, ಒಳ್ಳೆ ಕಾಲು, ಒಳ್ಳೆಯದನ್ನೆಲ್ಲವನ್ನು ಹಿಡ್ಕೊಂಡು, ಒಳ್ಳೆ ಬಂಗ್ಲೆ ಎಲ್ಲ ಹಿಡ್ಕೊಂಡು
ನರಕಕ್ಕೆ ಹೋಗುತ್ತೇನೆ ಎಂದಾದರೆ ಅದರಿಂದ ಫಲ ಏನು ಬಂತು? ಯೇಸುವಿನಿಂದ ಸಂಪೂರ್ಣವಾದ ಸ್ವಸ್ಥವಾದ ಫಸ್ಟ್ ಕ್ಲಾಸ್ ಶರೀರವನ್ನು ಹಿಡ್ಕೊಂಡು ನರಕಕ್ಕೆ ಹೋಗುವುದಾದರೆ ಅದರಿಂದ ಏನು ಫಲ ಬಂತು? ಯೇಸು ಹೇಳಿದರು, 2 ಕೈ ಇರುವುದಕ್ಕಿಂತ 1 ಕೈ ಇಲ್ಲದೆ ಸ್ವರ್ಗಕ್ಕೆ ಹೋಗೋದು ಒಳ್ಳೆಯದು. 2 ಸರಿಯಾದ ಕೈಗಳು, ಅದರಲ್ಲಿ 1 ಪಾಪದ ಕೈ ಇದೆ ಅಂತಾದರೆ ಆ ಪಾಪದ ಕೈ ಕಟ್ಟಾಗಿ ಬರೀ 1 ಕೈಯನ್ನು ಇಟ್ಕೊಂಡು ಸ್ವರ್ಗಕ್ಕೆ ಹೋಗೋದು ಒಳ್ಳೆಯದು. ಸ್ವರ್ಗದಲ್ಲಿ ಕೈ ಅಗತ್ಯ ಇಲ್ಲ. ಕಣ್ಣು ಅದು ಪಾಪಕ್ಕೆ ಕಾರಣ ಆದರೆ ಅದನ್ನು ಕಿತ್ತು ಬಿಸಾಕು ಅಂತ ಹೇಳಿದೆ ಯೇಸು. ಏನು ಹೇಳ್ತಾರೆ? ಕಣ್ಣುಗಳು ಸರಿ ಇತ್ತು, ನರಕಕ್ಕೆ ಹೋಗುವುದಕ್ಕಿಂತ ಕಣ್ಣುಗಳು ಇಲ್ಲದೆ ಸ್ವರ್ಗಕ್ಕೆ ಹೋಗುವುದು ಎಷ್ಟೋ ಒಳ್ಳೆಯದು. ಪ್ರಿಯರೇ, ಈ ಎಲ್ಲ ಭಾವನೆಗಳ ಪ್ರಕಟಣೆಯ ಜೊತೆಗೆ ಇವತ್ತು ನಾವು ವಿಶ್ವಾಸ ಎಂಬುದರ ಬಗ್ಗೆ ಪುನಃ ಕಲಿಯಬೇಕಾಗಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ. ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದುವು ಎಂಬ ನಿಲುವು ಆಗಿದೆ. ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ. ನನ್ನಲ್ಲಿ ಕಾರು ಇಲ್ಲ, ನನಗೆ ಕಾರು, ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ, ಕಾರು ನನಗೆ ಸಿಕ್ಕೇ ಸಿಕ್ಕುತ್ತದೆ. ನಿರೀಕ್ಷಿಸುವುದಂತೂ ದೊರಕಿಯೇ ದೊರಕುತ್ತದೆ. ನನ್ನಲ್ಲಿ ಮನೆ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ, ನನಗೆ ಮನೆ ಸಿಕ್ಕೇ ಸಿಕ್ಕುತ್ತದೆ. ನನಗೆ ಹೆಂಡತಿ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ, ನನಗೊಂದು ಚಂದದ ಹೆಂಡತಿ ಸಿಕ್ಕೇ ಸಿಕ್ಕುತ್ತಾಳೆ. ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ ಎಂಬ ದೃಢ ನಂಬಿಕೆ. ಅವು ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ದೃಢ ನಿಲುವಾಗಿದೆ. ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು. ನನಗೆ ಕ್ಯಾನ್ಸರ್ ಬಂದಿದೆ, ಅದು ಗುಣ ಆಗುತ್ತಿದ್ದು ನನ್ನ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಿಶ್ಚಯವಾಗಿದೆ ನನ್ನ ಕ್ಯಾನ್ಸರ್ ಗುಣ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಗುಣ ಆಗುತ್ತಾ ಇದೆ. ನಾನು ಗುಣ ಹೊಂದಿದ್ದೇನೆ. ನನಗೆ ಕಿವಿ ಸರಿ ಇಲ್ಲ, ನನ್ನ ಕಣ್ಣಿಗೆ ಸರಿ ಇಲ್ಲದ ಕಿವಿ ಕಾಣ್ತದೆ, ಆದರೆ ನಾನು ನಂಬುತ್ತೇನೆ. ಕಣ್ಣಿಗೆ ನನ್ನ ಸೋರುವ ಕಿವಿ ಕಾಣ್ತಿದೆ, ಆದರೂ ನಾನು ನನ್ನ ವಿಶ್ವಾಸದಲ್ಲಿ ಗುಣ ಹೊಂದಿದ ಕಿವಿಯನ್ನು ಕಾಣುತ್ತೇನೆ. ಕಣ್ಣಿಗೆ ಕಾಣದಂಥವುಗಳು. ಪ್ರಿಯರೇ, ಇಷ್ಟರಲ್ಲೇ ನಾವು ಬದುಕ್ತಿದ್ದೇವೆ. ಇದಕ್ಕಾಗಿಯೇ ಬದುಕ್ತಿದ್ದೇವೆ.
ಕಣ್ಣು, ಕಿವಿ, ಮೂಗು, ಅದು ಇದು ಅಂತ ಮಣ್ಣಿಗೆ ನಾವು ಬದುಕ್ತಿದ್ದೇವೆ. ಅದು ಪವಿತ್ರ ಪುಸ್ತಕ ಹೇಳುವ ವಿಶ್ವಾಸ ಅಲ್ಲ. ವಿಶ್ವಾಸ ಎಂಬುದು ನಾವು ನಿರೀಕ್ಷಿಸುವಂಥವುಗಳು ನಮಗೆ ದೊರಕುತ್ತವೆ. ಏನು ನಾನು ನಿರೀಕ್ಷಿಸ್ತಾ ಇದ್ದೇನೆ? ನಾನು ನಿತ್ಯ ಜೀವವನ್ನು ನಿರೀಕ್ಷಿಸಿದ್ದೇನೆ. ನಾನು ಸ್ವರ್ಗವನ್ನು ನಿರೀಕ್ಷಿಸ್ತಾ ಇದ್ದೇನೆ. ನಾನು ಯೇಸುವಿನೊಂದಿಗೆ ಸದ್ಯ ಐಕ್ಯನಾಗುವ ಬದುಕನ್ನು ನಿರೀಕ್ಷಿಸಿದ್ದೇನೆ. ನಾನು ದೇವ ಸೇವೆಯನ್ನು ಮಾಡಿ ದೇವರ ಸಾಕ್ಷಿಯಾಗಿ ನಾನು ಪವಿತ್ರನಾಗಿ ಬದುಕುವುದನ್ನು ನಿರೀಕ್ಷಿಸಿದ್ದೇನೆ. ಅದು ನನ್ನ ಜೀವನದಲ್ಲಿ ಆಗಿಯೇ ಆಗುತ್ತದೆ. ಹಾಗೂ ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದುದು. ಯೇಸು ನಮಗೆ ಕಣ್ಣಿಗೆ ಕಾಣದ ಕೆಲ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಣ್ಣಿಗೆ ಕಾಣುವುದಿಲ್ಲ ಅವು. ಏನು ಕಣ್ಣಿಗೆ ಕಾಣದಂಥದ್ದು? ತಂದೆಯಾದ ದೇವರು. ಆತನ ಏಕಮಾತ್ರ ಪುತ್ರನಾದ ಯೇಸು ಕ್ರಿಸ್ತ ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಮುಗಿದಿದೆ. 2000 ವರ್ಷದ ಹಿಂದೆ ಬಂದರು, 33 ವರ್ಷ ಇದ್ದರೂ ಹೋದರು. ಇವತ್ತು ಕಣ್ಣಿಗೆ ಕಾಣ್ತಾ ಇಲ್ಲ. ಬರೀ ಅಷ್ಟೇ. ಅಲ್ಲಿ 3 ವರ್ಷ ತನಕ ಕಣ್ಣಿಗೆ ಮಾತೆ ಮರಿಯಮ್ಮನವರಿಗೊಂದು 33 ವರ್ಷ ನೋಡಲಿಕ್ಕೆ ಸಿಕ್ಕಿದ್ರು. ಯಾಕಂದರೆ ಹುಟ್ಟಿನಿಂದ ಕೊನೆ ತನಕ ತಾಯಿ ಅವ್ರ ಜೊತೆ ಇದ್ದರು. ಅವರಿಗೊಂದು 33 ವರ್ಷ ನೋಡಲಿಕ್ಕೆ ಸಿಕ್ಕಿತು. ಬೇರೆ ಯಾರಿಗೆ ಸಿಕ್ಕಿಲ್ಲ 33 ವರ್ಷ ನೋಡಲಿಕ್ಕೆ. ಈ ಪೇತ್ರ, ಯಹೋನ್ನ ಅವರೆಲ್ಲ ನಾವು ಏನು ಹೇಳ್ತೇವಲ್ಲ, ಅವರು ಬರೀ 3 ವರ್ಷ ನೋಡಿದ್ದು. ಸಂತ ಪೌಲನ ಅವನು ನೋಡೇ ಇಲ್ಲ. ನಮಗೆ ಕಣ್ಣಿಗೆ ಕಾಣ್ತಾನೆ ಇಲ್ಲ ಅಂತ ತೋಮನಿಗೆ ಒಂದು ಹೇಳಿಬಿಟ್ಟ. ತೋಮ, ನೀನು ನೋಡ್ತೀಯ, ಅದಕ್ಕೆ ನಂಬಿದೆಯಲ್ಲ. ಇವರೆಲ್ಲ ಬರ್ತಾರಲ್ಲ ಇನ್ನು ಮುಂದೆ, ಆ ವಿಲ್ಫ್ರೆಡ್, ಆ ಸುನೀಲ್, ಆ ರೊಡ್ರಿಗಸ್ ಮತ್ತು ಯಾರು ಲಿಗೋರಿ, ಗೌರಿ, ರೂಪೇಶ್, ಲಿಯೋ, ಇವರೆಲ್ಲ ನೋಡಿ, ಅವರಿಗೆಲ್ಲ ನಾನು ಕಣ್ಣಿಗೆ ಕಾಣುವುದಿಲ್ಲ. ಪವಿತ್ರ ಆತ್ಮ ಕಣ್ಣಿಗೆ ಕಾಣುವುದಿಲ್ಲ. ಸ್ವರ್ಗ ಕಣ್ಣಿಗೆ ಕಾಣುವುದಿಲ್ಲ. ಬೇರೆ ಇಷ್ಟು ಮಾತ್ರ ಅಲ್ಲ ಕಣ್ಣಿಗೆ ಕಾಣದ್ದು. ಶೈತಾನ ಕಣ್ಣಿಗೆ ಕಾಣಿಲ್ಲ, ಅದಕ್ಕೆ ಕಣ್ಣಿಗೆ ಕಾಣುವುದಿಲ್ಲ ಅಂತ ಶೈತಾನನೇ ಇಲ್ಲ ಅಂತ ಹೇಳುವವರು. ಇವರನ್ನು ಬಿಡಿ, ನಮ್ಮ ಜನರನ್ನು ಬಿಡಿ. ನಮ್ಮ ಬೋಧಕರ ಪೈಕಿಯೇ ಶೈತಾನ ಎಂಬುದಿಲ್ಲ. ನೀನೇ ಶೈತಾನ, ನಿನ್ನ ಮನಸ್ಸೇ ಶೈತಾನ, ನಿನ್ನ ಆಲೋಚನೆಗಳೇ ಶೈತಾನ. ಅದು ಶೈತಾನ ಎಂಬುದೊಂದು ಕಲ್ಪನೆ ಅಂತ ಹೇಳುವವರಿದ್ದಾರೆ. ಆದರೆ ಯೇಸು ಸ್ವಾಮಿ ಶೈತಾನ ಎಂಬುವನು ಇದ್ದಾನೆ, ಅವನು ನಿಮ್ಮ ತಂದೆ ಅಂತಲೇ ಹೇಳಿದ್ದಾರೆ. ಶೈತಾನ ಕಣ್ಣಿಗೆ ಕಾಣದವನು. ನರಕ ಕಣ್ಣಿಗೆ ಕಾಣ್ತಿಲ್ಲ, ಅದಕ್ಕೆ ಜನರು ನರಕನೇ ಇಲ್ಲ ಎಂಬ ಥರ ಕ್ರೈಸ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಕಣ್ಣಿಗೆ ನರಕ ಕಾಣುವುದಿಲ್ಲ ಎಂಬ ಕಾರಣಕ್ಕೆ ನರಕ ಇಲ್ಲ ಎಂಬುದಲ್ಲ, ಕಣ್ಣಿಗೆ ಶೈತಾನ ಕಾಣುವುದಿಲ್ಲ ಎಂಬುದಕ್ಕೆ ಇಲ್ಲ. ಯೇಸು ಹೇಳಿದ್ದಾರೆ, ಶೈತಾನ ಇದೆ, ನರಕ ಇದೆ, ಕಣ್ಣಿಗೆ ಅದು ಕಾಣುವುದಿಲ್ಲ. ಆದರೆ ಯೇಸು ಹೇಳಿದ್ದಾರೆ ಎಂಬ ಕಾರಣಕ್ಕೆ ಅದನ್ನು ನಂಬುವುದು. ನರಕ ಇದೆ, ಶೈತಾನ ಇದೆ, ನಿತ್ಯ ಮರಣ ಎಂಬುದಿದೆ. ಅಲ್ಲಿಂದ ನನ್ನನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನು ನಂಬುವುದು ವಿಶ್ವಾಸ. ಸ್ವರ್ಗ ಇದೆ, ನಿತ್ಯ ಜೀವ ಇದೆ,
ಕಣ್ಣಿಗೆ ಕಾಣ್ತಾ ಇಲ್ಲ, ನಂಬುತ್ತೇನೆ. ವಿಶ್ವಾಸ. ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದುವು ಎಂಬ ನಿಲುವು ವಿಶ್ವಾಸ. ನಿರೀಕ್ಷಿಸಿದಂಥವುಗಳು ದೊರಕುತ್ತವೆ, ಕಣ್ಣಿಗೆ ಕಾಣದಂಥವುಗಳು ಸತ್ಯ. ಏನು ಯೇಸು ಹೇಳಿದ್ದಾರೆ ಅದೆಲ್ಲ ಕಣ್ಣಿಗೆ ಕಾಣದಿದ್ದರೂ ಅದು ಸತ್ಯನೇ. ಬೀದರ್ ಮಂದಿ ತುಂಬ ಚಂದ ಮಾಡಿ ಹೇಳ್ತಾನೆ, ಕರೆ ಕರೆ. ಏನದು ಕರೆ? ಕರೆ ರೀ ಬ್ರದರ್. ಅದು ಗ್ಯಾರಂಟಿ 100% ಎಂಬುದು ನಂಬುವುದು. ನಮ್ಮ ಪೂರ್ವಜರು ದೈವ ಸಮ್ಮತಿಯನ್ನು ಪಡೆದದ್ದು ವಿಶ್ವಾಸದಿಂದಲೇ. ಅವರು ದೇವರ ಜನಾಂಗ ಎಂಬುದು ಅವರು ಪಡೆದದ್ದು ವಿಶ್ವಾಸದಿಂದಲೇ. ವಿಶ್ವವು ದೇವರ ವಾಣಿಯಿಂದ ಉಂಟಾಯಿತು ಎಂಬುದನ್ನು ಮತ್ತು ಅಗೋಚರವಾದುಗಳಿಂದ ಉಂಟಾದು ಎಂಬುದು ವಿಶ್ವಾಸವೇ. ಗೋಚರವಾದವುಗಳು ಅಗೋಚರ. ಏನು ಅಗೋಚರ? ಅಗೋಚರ ತಂದೆ ದೇವರು, ಯೇಸು ಸ್ವಾಮಿ, ಪವಿತ್ರಾತ್ಮರು. ಗೋಚರವಾಗುವಂಥದ್ದು ಎಲ್ಲ ಇದೆ. ಅಯ್ಯೋ, ಇಲ್ಲಿ ಮಣ್ಣು ಇದೆ, ಇಲ್ಲಿ ಚಿನ್ನ ಇದೆ, ಇಲ್ಲಿ ಬೆಳ್ಳಿ ಇದೆ, ಇಲ್ಲಿ ಮರ ಇದೆ, ಗಿಡ ಇದೆ, ಆಸ್ತಿ ಇದೆ, ಕಾರಿದೆ, ಬಂಗ್ಲೆ ಇದೆ. ಪ್ರಿಯರೇ, ಈ ಗೋಚರವಾದುಗಳಲ್ಲೇ ಗಮನ ಹರಿಸಿ. ಇದೇ ಗೋಚರವಾಗುವುದೆಂಬುದೇ ಅಷ್ಟೇ, ಅದು ವಿಜ್ಞಾನ. ಗೋಚರವಾದುದನ್ನು ಮಾತ್ರ ನೋಡುತ್ತಿರುವುದು. ಆದರೆ ಅಗೋಚರವಾದುದು ಏನು ಇದೆ ಅದು ಅಗೋಚರನಾದ ಪಿತ, ಸುತ, ಪವಿತ್ರಾತ್ಮರು ಸೃಷ್ಟಿಸಿದ್ದಾರೆ. ಹಾಗೂ ನಾನು ಈ ಗೋಚರವಾದುಗಳನ್ನು ಅನುಭವಿಸಬೇಕಾದರೆ ಅಗೋಚರನಾದ ಆತನು, ಇದನ್ನು ಸೃಷ್ಟಿ ಮಾಡಿದ ಆತನನ್ನು ಸ್ತುತಿಸ್ತೋತ್ರ ಸಲ್ಲಿಸುತ್ತಾ, ಆತನಿಗೆ ಆರಾಧನೆ ಸಲ್ಲಿಸುತ್ತಾ, ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ, ಅಯ್ಯೋ ದೇವ, ನೀನು ಕರುಣಿಸಿದ್ದಿ ಈ ಗೋಚರವಾದುದನ್ನು, ಹಾಗೂ ಆತನ ರಾಜ್ಯದ ಕನಸಿನಂತೆ ನಾನು ಅದನ್ನು ಬಳಸುವುದಿದೆಯಲ್ಲ, ಅದು ವಿಶ್ವಾಸ. ವಿಶ್ವಾಸದ ಪಿತನಾದ ಅಬ್ರಹಾಮನು, ಇಸಾಕನು, ಯಾಕೋಬನು, ಅವರು ಕಲ್ಲು, ಮಣ್ಣು, ಜಮೀನು, ದನ ಕರುಗಳು ಇದನ್ನು ನೋಡಿ ಬದುಕಿಲ್ಲ ಪ್ರಿಯರೇ. ಹುಟ್ಟಿದ ಮಕ್ಕಳು ಇವರನ್ನು ನೋಡಿ ಬದುಕಿಲ್ಲ ಪ್ರಿಯರೇ. ಅವರು ಕಲ್ಲನ್ನು ಸೃಷ್ಟಿಸಿದ, ಗೋಚರವಾದ ಕಲ್ಲನ್ನು, ಗೋಚರವಾದ ಮಣ್ಣನ್ನು, ಗೋಚರವಾದ ದನಕರುಗಳನ್ನು, ಗೋಚರವಾದ ಮಕ್ಕಳನ್ನು ಸೃಷ್ಟಿ ಮಾಡಿದ ಆತನನ್ನು ನೋಡಿ ಬದುಕಿದರು. ಆತನ ಮುಂದೆ ತಲೆ ತಗ್ಗಿಸಿದರು, ವಿಧೇಯರಾದರು. ಆತನು ಎಂಬುದಾಗಿ ನಂಬಿದರು. ಆದ್ದರಿಂದ ಅವರೊಂದು ವಿಶ್ವಾಸದ ಜನಾಂಗಕ್ಕೆ ಮೂಲ ಪಿತೃಗಳಾದರು. ನಂತರ ಇಬ್ರಿಯಾದ ಬರಹಗಾರನು ಬರೆಯುತ್ತಾ ಹೋಗ್ತಾರೆ. ಅವನ ಆನೋಕನ ಬಗ್ಗೆ ಬರೆಯುತ್ತಾರೆ. ಆನೋಕನ ಬಗ್ಗೆ ಬರೆಯುತ್ತಾ ವಾಕ್ಯ 6ರಲ್ಲಿ, ವಿಶ್ವಾಸ ಇಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯ ಇಲ್ಲ. ಏನು ವಿಶ್ವಾಸ? ಈ ಗೋಚರವಾದುದನ್ನು ಸೃಷ್ಟಿ ಮಾಡಿದನು ಅಗೋಚರನಾದ ಪಿತಾ, ಸುತ, ಪವಿತ್ರಾತ್ಮನು ಎಂಬುದಾಗಿ. ಆ ವಿಶ್ವಾಸ ಇಲ್ಲದವನು ಎಲ್ಲ ಬಿಡಿ,
ಈ ಗೋಚರವಾಗುವ ನನ್ನನ್ನು ನೋಡಿ, ಏಯ್ ನೋಡು ಹೋಗಿ ಕನ್ನಡಿಯಲ್ಲಿ ಅಥವಾ ಮೊಬೈಲ್ ಸೆಲ್ಫಿ ಕ್ಯಾಮ್ರಾದಲ್ಲಿ ನೋಡು. ಗೋಚರವಾದ ವಿಲ್ಫ್ರೆಡ್, ಗೋಚರವಾದ ಲವಿನಾ, ಗೋಚರವಾದ ಸುನೀತಾ, ಗೋಚರವಾದ ನಿನ್ನ ಗಂಡ ಚಾರ್ಲಿ, ಜಾನ್ಸನ್, ಜಾಯಲ್, ಆಲ್ಫ್ರೆಡ್. ನೀವೆಲ್ಲ ಗೋಚರವಾದವರು. ಈ ಗೋಚರವಾದ ವಿಲ್ಫ್ರೆಡ್ ತನ್ನನ್ನು ಕನ್ನಡಿಯಲ್ಲಿ ನೋಡುವಾಗ ಅಗೋಚರನಾದ ಪಿತಾ ಸುತ ಪವಿತ್ರಾತ್ಮನ ಸೃಷ್ಟಿ ಇದು. ಇದು ಆತನಿಗಾಗಿ, ಆತನ ಮಹಿಮೆಗಾಗಿ, ಆತನ ಗಣ ಉದ್ದೇಶಕ್ಕಾಗಿ ಈ ಗೋಚರವಾದುದನ್ನು ಅಗೋಚರನಾದ ಆತ ಸೃಷ್ಟಿಸಿದ್ದಾನೆ. ನಾನು ಆತನಿಗೆ ಆರಾಧಿಸಬೇಕು, ಸ್ತುತಿ ಸ್ತೋತ್ರ, ಕೃತಜ್ಞತೆ ಸ್ತೋತ್ರ, ಆತನ ಕನಸಿಗೆ ಅನುಗುಣವಾಗಿ ಬಾಳಬೇಕು ಎಂಬುದಾಗಿ ಮನವರಿಕೆ ಇಲ್ಲದವನು ಅವಿಶ್ವಾಸಿ. ಆತನು ನಾನು ನನ್ನ ಪ್ರಾಪರ್ಟಿಗಾಗಿಯೇ ಬದುಕೋನು, ನನ್ನ ಹೆಸರಿಗಾಗಿಯೇ ಬದುಕೋನು, ನನ್ನ ರಾಜಕೀಯ ಪಾರ್ಟಿಗಾಗಿಯೇ ಬದುಕೋನು, ನನ್ನ ತತ್ವಗಳಿಗೆ ಬದುಕೋನು, ನನ್ನ ಕುಟುಂಬಕ್ಕಾಗಿಯೇ ಬದುಕೋನು, ನನ್ನ ಹೆಂಡತಿಗಾಗಿಯೇ, ನನ್ನ ಗಂಡನಿಗಾಗಿಯೇ, ನನ್ನ ಕಂಪನಿಗಾಗಿಯೇ ಬದುಕೋನು. ಇದೇ ಸತ್ಯ, ಇದೇ ಅಂತಿಮ ಎಂಬುದಾಗಿ ಯಾವ ಕ್ರೈಸ್ತನು ಬದುಕುತ್ತಾನಲ್ಲ ಅವನು ಪರಮ ಅವಿಶ್ವಾಸಿ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಏನು ಪ್ರತಿಫಲ? ನೀವು ನನ್ನ ಶಿಷ್ಯರಾಗಿದ್ದರಿಂದ ಜನರು ನಿಮ್ಮನ್ನು ಮೂದಲಿಸುವರು, ಅಲ್ಲ ಸಲ್ಲದ ಮಾತುಗಳನ್ನು ಮಾತಾಡುವರು, ನಿಮ್ಮನ್ನು ಹೊಡೆಯುವವರು, ಬಡಿಯುವವರು, ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಕೊಂಡೋಗುವವರು. ಅದು ವಿಶ್ವಾಸದ ಒಂದು ಸಂಪತ್ತು. ಬರೀ ಸೊಂಟನೋ ಗುಣಪಡಿಸುತ್ತಾನೆ ಅಂತ ವಾಗ್ದಾನ ಮಾಡಿದ್ದಾನೆ. ಸೊಂಟನೋ ಗುಣಪಡಿಸುತ್ತಾನೆ. ಶ್ರೀಮಂತನಾಗುವ ವಾಗ್ದಾನ ಮಾಡಿದ್ದಾನೆ, ಶ್ರೀಮಂತ ಮಾಡುತ್ತಾನೆ. ಅಷ್ಟು ಮಾತ್ರ ಪ್ರತಿಫಲ ಸಿಗುವುದು ಅಂತ ಆತ ನಮಗೆ ಹೇಳಿಲ್ಲ. ಅದು ಸಿಗ್ತದೆ ಅಂತ ಹೇಳ್ತಾರೆ. ಒಳ್ಳೆಯದಾಗೋದು, ಆಶೀರ್ವಾದ ಆಗೋದು, ಶಾಂತಿ ದೊರಕುವುದು, ಸಮಾಧಾನ ದೊರಕುವುದು ಅಂತ ಹೇಳ್ತಾರೆ. ಜೊತೆಗೆ ನೀವು ನನ್ನವರಾದ್ದರಿಂದ ನಿಮ್ಮನ್ನು ಮೂದಲಿಸುವರು, ಹೀಯಾಳಿಸುವರು, ನಿಮ್ಮನ್ನು ನಾನಾ ಥರದ ಮಾತುಗಳನ್ನು ನಿಮ್ಮ ವಿರುದ್ಧ ಮಾತಾಡುವವರು, ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಎಳೆದವರು, ನಿಮ್ಮನ್ನು ನೀವು ಹೆರೆಸಿ ಮಾತಾಡುತ್ತೀರಿ, ನೀವು ದೈವದೂಷಣೆ ಮಾತಾಡುತ್ತೀರಿ, ನಿಮ್ಮ ಬೋಧನೆ ಸರಿ ಇಲ್ಲ, ನೀವು ಅಂತ ಹೇಳಿಕೊಂಡು ಧರ್ಮಾಧಿಕಾರಿಗಳ ಮುಂದೆ ನಿಮ್ಮನ್ನು ನಿಲ್ಲಿಸುವರು, ಧರ್ಮಾಧಿಕಾರಿಗಳು ನಿಮ್ಮ ಮೇಲೆ ಫರ್ಮಾನ ಹೊರಿಸುವರು. ಇದೆಲ್ಲ ವಿಶ್ವಾಸದ ಪ್ರಿಯರೇ, ನಿಜವಾದ ವಿಶ್ವಾಸಕ್ಕೆ ಒಂದು ಬೆಲೆಯನ್ನು ತೆರಬೇಕು ಎಂಬುದಾಗಿ ಯೇಸು ಹೇಳ್ತಾರೆ. ಆ ಬೆಲೆಯನ್ನು ನನ್ನ ಜೀವನದಲ್ಲಿ ತೆರಲಿಕ್ಕೆ ಇದೆ ಎಂಬುದಾಗಿ ಬದುಕೋನು ವಿಶ್ವಾಸಿ. ನಂತರ ನೋವನ ಬಗ್ಗೆ ಹೇಳ್ತಾರೆ. ನೋವನ ಬಗ್ಗೆ ನೀವು ಓದಿಕೊಳ್ಳಿ 7, ಆನಂತರ 7 ಪ್ರಿಯ. ನಾವು ಅಬ್ರಹಾಮನ ಬಗ್ಗೆ ಹೇಳುವ. ಅಬ್ರಹಾಮನು ದೇವರ ಕರೆಗೆ ಹೋಗುವುದಕ್ಕೆ ವಿಶ್ವಾಸವೇ ಕಾರಣವಾಗಿತ್ತು. ಆತನು ಆ ಕರೆಗೆ ಅನುಸಾರವಾಗಿ ತಾನು ಬಾಧ್ಯನಾಗಿ ಹೊಂದಬೇಕಾದ ನಾಡಿಗೆ ಹೊರಟನು.
ಆ ಅಬ್ರಾಮನ ವಿಶ್ವಾಸದ ಬಗ್ಗೆ ಸಂತ ಪೌಲರು ಮತ್ತು ಸ್ಟೇಫನರು ಹೇಳ್ತಾರೆ. ಅಲ್ಲಿ ನಾನು ಹೇಳುವಾಗ ಅಲ್ಲಿ ವಿವರಿಸ್ತೇನೆ, ಇಲ್ಲಿ ಓದುತ್ತಾ ಹೋಗ್ತೇನೆ. ಆಯಿತು. ತಾನು ಸೇರಬೇಕಿದ್ದ ಸ್ಥಳ ಯಾವುದೆಂದು ತಿಳಿಯದಿದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ಈಗಲೇ ಅದನ್ನು ಓದ್ತೇನೆ. ಸಂತ ಸ್ಟೇಫನ ತುಂಬ ಚಂದ ಮಾಡಿ ಇದನ್ನು ಹೇಳಿದ್ದಾನೆ. ಅಬ್ರಹಾಮನ ಬಗ್ಗೆ ಏನು ಹೇಳ್ತಾನೆ ಅಲ್ಲಿ ಒಂದು ನೋಡಿಕೊಂಡು ನಂತರ ಇಲ್ಲಿ ಬರುವ. ಸಂತ ಸ್ಟೇಫನ ಹೇಳಿದ್ದು, ಸಂತ ಸ್ಟೇಫನೇ ಎಲ್ಲಿದೆಯಪ್ಪ? ಅಬ್ರಹಾಮ ಪಿತೃಗಳೇ ಕಿವಿ ಕೊಡಿ, ಭಾತೃಗಳೇ ಪಿತೃಕೊಡಿ. ನಮ್ಮ ಪಿತಾಮಹ ಅಬ್ರಹಾಮನು ಹಾರಾನಿನಲ್ಲಿ ವಾಸ ಮಾಡುವ ಮೊದಲು ಮೆಸೊಪೊಟೇಮಿಯಾದಲ್ಲಿ ಇದ್ದನು. ಆಗ ಮಹಿಮಾ ಸ್ವರೂಪನಾದ ದೇವರು ಅವನಿಗೆ ದರ್ಶನವಿತ್ತರು. ನೀನು ನಿನ್ನ ಬಂಧು ಬಳಗವನ್ನು ತಾಯ್ನಾಡನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗು ಎಂದರು. ಅಂತೆ ಅವನು ಕಸ್ದೀಯರ ನಾಡನ್ನು ಬಿಟ್ಟು ಹಾರಾನಿನಲ್ಲಿ ವಾಸ ಮಾಡಿದನು. ಅವನ ತಂದೆಯ ಮರಣಾನಂತರ ದೇವರು ಅವನನ್ನು ನೀವು ವಾಸ ಮಾಡುತ್ತಿರುವ ಈ ನಾಡಿಗೆ ಕರೆತಂದರು. ಆಗ ಇಲ್ಲಿ ಕಾಲಿಡುವಷ್ಟು ನೆಲವನ್ನು ಕೂಡ ದೇವರು ಅವನಿಗೆ ಸ್ವಾಸ್ಥ್ಯವಾಗಿ ಕೊಡಲಿಲ್ಲ. ಸ್ವಂತ ಸೊತ್ತಾಗಿ ಅವನಿಗೆ, ಅವನ ಬಳಿ, ಅವನ ಸಂತತಿಗೂ ಕೊಡುವುದಾಗಿ ವಾಗ್ದಾನ ಮಾಡಿದ್ದರಷ್ಟೇ. ಆಗ ಅಬ್ರಹಾಮನಿಗೆ ಮಕ್ಕಳೇ ಇರಲಿಲ್ಲ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಗುಲಾಮರಾಗುವರು, 400 ವರ್ಷಗಳವರೆಗೆ ದಬ್ಬಾಳಿಗೆಗೆ ಒಳಗಾಗುವರು. ಅಬ್ರಹಾಮನಿಗೆ ದೇವರು ಏನು ಚಂದ ಮಾತಾಡ್ತಾರೆ. ಏನು 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 ಅಯ್ಯ, ನೀನು ನಿನ್ನ ಊರನ್ನು ಬಿಟ್ಟು ಹೋಗು, ಎಲ್ಲಿ ಹೋಗು, ಏನೂ ಇಲ್ಲ, ನಾನು ತೋರಿಸುವುದು ಯಾವಾಗ? ತೋರಿಸಿಲ್ಲ. ಕನಸಲ್ಲಿ ಅಬ್ರಹಾಮನಿಗೆ ಅಲ್ಲಿ ಎಷ್ಟು ಚಂದ ಹೊಲಗಳು, ಎಷ್ಟು ಚಂದ ಕುರಿಗಳು, ಎಷ್ಟು ಚಂದ ಜನರು, ಅಯ್ಯೋ 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 ಅದನ್ನೆಲ್ಲ ತೋರಿಸಿ ಆ ನಾಡಿಗೆ ಹೋಗು ಅಂತ ಹೇಳೇ ಇಲ್ಲ. ಆ ನಾಡನ್ನು ತೋರಿಸೇ ಇಲ್ಲ. ಹೋಗು ಅಂತ ಹೇಳುವಾಗ ಇಷ್ಟು ಶ್ರೀಮಂತನಾಗಿ ಇಲ್ಲಿದ್ದ ಅಬ್ರಹಾಮ ಈಗ ತನ್ನದು ಎಂಬುದಾಗಿ ಒಂದು ಹೆಜ್ಜೆ ಕಾಲಿಡುವಷ್ಟು ಜಮೀನು ಕೂಡ ಅವನ ಅಲ್ಲದ ಜಮೀನಿನಲ್ಲೇ ನಡೀತಿದ್ದಾನೆ. ಎಲ್ಲ ಬೇರೆಯವರದ್ದು. ಯಾರು ಕಲ್ಲು ಬಿಸಾಡ್ಬೋದು ಅವನಿಗೆ, ಯಾರು ತಡೆಬೋದು, ಯಾರು ನಾಯಿಗಳನ್ನು ಕಳಿಸ್ಬೋದು, ಯಾರು ವಾಚ್ಮನ್ಗಳನ್ನು ಟಕ್ ಅಂತ ಗುಂಡು ಹಾರಿಸ್ಬೋದು. ಎಲ್ಲ ಬಿಡಿ. ಅವನಿಗೆ ಮಾತನಾಡಿದವನು ದೇವರು ಎಂಬುದಾಗಿ, ಅಯ್ಯ, ನನಗೆ, ನಿಮಗೆ, ಯೇಸು ಸ್ವಾಮಿ ನಮ್ಮ ಕಣ್ಣಿಗೆ 2000 ವರ್ಷದಿಂದ ಈ ಮನುಷ್ಯರಾಗಿ ಬಂದು ಮಾತಾಡಿದರು. ಆದರೆ ಅಬ್ರಹಾಮನಿಗೆ ಅದೆಲ್ಲ ಇದ್ದಿಲ್ಲ ಪ್ರಿಯರೇ. ದೇವರು ಈ ರೂಪದಲ್ಲಿ ಕಾಣಿಸ್ತಾ ಇರಲಿಲ್ಲ ಯಾರಿಗೂ. ಅಸ್ಪಷ್ಟತೆ ಇದ್ದಿಲ್ಲ. ಆದರೆ ಇದನ್ನು ದೇವರೇ ನನ್ನಲ್ಲಿ ನುಡಿದಿದ್ದಾರೆ. ಮಾತ್ರವಲ್ಲ, ನಿನ್ನ ಸಂತಾನ ಗುಲಾಮವಾಗುವುದು. ಇದೆಲ್ಲ ವಾಗ್ದಾನಗಳು ಅಬ್ರಹಾಮನಿಗೆ. ನಿನಗೆ ಮಕ್ಕಳಾಗುವುದು ಯಾವಾಗ? ಈ ಮುದಿಪ್ರಾಯದಲ್ಲಿ. ಎಲ್ಲಿದ್ದರು ದೇವರು? ಅಬ್ರಹಾಮ 25, 30, 35, 40 ವರ್ಷ ಆಗುವಾಗ. ಆದರೆ ಪ್ರಿಯರೇ, these are all odds, nothing in favor of Abraham. Yet ಅಬ್ರಹಾಂ ಯಾವಾಗ ಅವನು ಡಿಸರ್ನ್ ಮಾಡ್ತಾನೆ, ಯಾವಾಗ ಪರಿಶೋಧಿಸ್ತಾನೆ, ಇದು ದೇವರ ಸ್ವರ ಎಂಬುದಾಗಿ, ಆತನು ಬರೀ ಸ್ವರದ ಮೇಲೆ he had to discern it that it is the voice of God just by listening to that quiet voice or loud voice, I don't know.
ಹಿ ಬಿಲೀವ್ಡ್. ಸಂತ ಜೋಸೆಫ, ಅಯ್ಯೋ ಆ ಮರಿಯಳು ಅವಳು ಬಸುರಿಯಾಗಿದ್ದುದು, ಅಯ್ಯ ಯಾರು ಅಲ್ಲಪ್ಪ, ನಾನೇ ಪವಿತ್ರಾತ್ಮರು ಅಂತ ಕನಸಲ್ಲಿ, ದೇವದೂತನು ಕನಸಲ್ಲಿ ಬಂದು ಹೇಳುವಾಗ ಆ ಕನಸನ್ನು ಆತ ಡಿಸರ್ನ್ ಮಾಡಬೇಕಿತ್ತು. ಇದು ದೇವದಿಂದ, ಇದು ದೇವರದ್ದು, ಇದು ದೇವರದ್ದು. ಎಷ್ಟು ಯೂಸ್ ಇಸ್ ಡಿಸರ್ನ್ಮೆಂಟ್. ಬರೀ ಆ ಡಿಸರ್ನ್ಮೆಂಟನ್ನು ನಂಬಿಕೊಂಡು ಮರಿಯಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ. ದಟ್ಸ್ ಫೇತ್. ಫೇತ್ ನಥಿಂಗ್ ಬಟ್ ಡಿಸರ್ನಿಂಗ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರ ದೇವರದ್ದು ಎಂಬುದು. ಪ್ರಿಯರೇ, ನಮಗೆ ಇವತ್ತು ಅದೆಲ್ಲ, ನಮಗೆ ಇವತ್ತು ಪ್ರಿಯರೇ ದೇವರ ಸ್ವರ ಸ್ಪಷ್ಟವಾಗಿ ಬರೆದು ಕೇಳಪ್ಪ ನನ್ನ ಸ್ವರವನ್ನು ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ನಮಗೆ ಕೊಟ್ಟಿದೆ. ಆದರೆ ಅವರಿಗೆ ಇದೆಲ್ಲ ಇದ್ದಿಲ್ಲ ಪ್ರಿಯರೇ. ಆದರೂ ಅವರು ನಂಬಿದರು. ಅದಕ್ಕೆ ಅಬ್ರಹಾಮನನ್ನು ವಿಶ್ವಾಸದ ಪಿತಾಮಹ, ಸ್ವದೇಶವನ್ನು ಬಿಟ್ಟು ತೆರಳಿದನು. ದೇವರು ವಾಗ್ದಾನ ಮಾಡಿದ ನಾಡಿಗೆ ಬಂದಾಗಲೂ ಆತನು ಅದೇ ವಿಶ್ವಾಸದ ನಿಮಿತ್ತ ಒಬ್ಬ ಅನ್ಯ ದೇಶೀಯನಂತೆ ಬಾಳಿದನು. ವಿಶ್ವಾಸದ ನಿಮಿತ್ತ ಅನ್ಯ ದೇಶೀಯನಂತೆ, ಲೈಕ್ ಎ ರೆಫ್ಯೂಜಿ. ಅನ್ಯ ದೇಶೀಯನು. ರೆಫ್ಯೂಜಿಗೆ ಯಾವುದೇ ಹಕ್ಕಿಲ್ಲ ಆ ದೇಶದಲ್ಲಿ. ಆದರೆ ಪ್ರಿಯರೇ, ತನ್ನದೇ ಎಂಬ ಊರು ಇದ್ದ, ತನ್ನದೇ ಎಂಬ ಆಸ್ತಿ ಇದ್ದ, ತನ್ನದೆಂಬ ಹೆಸರಿದ್ದ ಅಬ್ರಹಾಮನು ಇಲ್ಲಿ ಒಬ್ಬ ರೆಫ್ಯೂಜಿಯಂತೆ, ಅನ್ಯ ದೇಶೀಯನಂತೆ ಬಾಳ್ತಾ ಇದ್ದಾನೆ. ವಿಶ್ವಾಸದ ಫಲ ಅಬ್ರಹಾಮನು ಅನುಭವಿಸಬೇಕಾದದ್ದು ಏನು? ಅನ್ಯ ದೇಶೀಯನಂತೆ ಬಾಳುವುದು. ಡಿಯರ್ ಬ್ರದರ್, ಡಿಯರ್ ಸಿಸ್ಟರ್, ದೇರ್ ಈಸ್ ಎ ಪ್ರೈಸ್ ಟು ಬಿ ಪೇಯ್ಡ್ ಫಾರ್ ಯುವರ್ ವಿಶ್ವಾಸ. ಅಯ್ಯೋ, ದೇವರು ನನಗೆ ಕೊಟ್ಟೇ ಕೊಡುತ್ತಾರೆ. ಆ ಬಿಸ್ನೆಸ್ಸಿಗೆ ಮಾತ್ರ ವಿಶ್ವಾಸ ಅಲ್ಲ ಪ್ರಿಯರೇ. ದೇವರಿಗೋಸ್ಕರ ನಾನು ಏನೋ ನನ್ನ ಜೀವನದಲ್ಲಿ ತ್ಯಾಗ ಮಾಡಲಿಕ್ಕಿದೆ. ದೇವರಾಜ್ಯಕ್ಕೋಸ್ಕರ ನನ್ನ ರಾಜ್ಯವನ್ನು ತ್ಯಜಿಸಬೇಕಾಗಿದೆ. ದೇವ ಯೋಜನೆಗಳಿಗೋಸ್ಕರ ನನ್ನ ಯೋಜನೆಗಳನ್ನು ಶರಣುಗೊಳಿಸಬೇಕಾಗಿದೆ. ದಿಸ್ ಈಸ್ the essence of our faith. ಅದೇ ವಾಗ್ದಾನಕ್ಕೆ ಸಹಭಾಗ್ಯಸ್ಥನಾದ ಈಸಾಕನು, ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಡೇರೆ, ಯು ನೋ ವಾಟ್ ಈಸ್ ಡೇರೆ? ಶಾಶ್ವತ ಅಲ್ಲ. ಇವತ್ತು ಇಲ್ಲಿ ಹಾಕುವುದು, ನಾಳೆ ಬೆಳಿಗ್ಗೆ ಹೇಳುವುದು. ಇದು ತನ್ನದೆಂಬುದಿಲ್ಲ. ತನ್ನದೆಂಬುದು ಮನೆ ಇಲ್ಲ, ತನ್ನದೆಂಬುದು ಪಂಚಾಂಗ ಇಲ್ಲ. ಮನೆ ಎಂಬುದು ಪಂಚಾಂಗದ ಮೇಲೆ ಕಟ್ಟಲ್ಪಡುವುದು. ಡೇರೆ ಎಂಬುದು ಅದು ಅದಕ್ಕೆ ಸಂತ ಪೇತ್ರನು ನಮಗೆ ಹೇಳ್ತಾರೆ, ಈ ಭೂಮಿಯಲ್ಲಿ ಆಗಂತುಕಂತೆ ಇರುವ ನಾವು ಡೇರೆಗಳಲ್ಲಿ ನಾವು ಈ ಭೂಮಿ ಮೇಲೆ, ಅಂದರೆ ಇದು ನಮ್ಮ ಶಾಶ್ವತ ಮನೆ ಅಲ್ಲ. ಬರ್ತೇನೆ ಅದಕ್ಕೆ ಪುನಃ. ಯಾಕಂದರೆ ಶಾಶ್ವತವಾದ ಅಸ್ತಿವಾರವುಳ್ಳ, ಅಂದರೆ ದೇವರೇ ನಿಯೋಜಿಸಿ ನಿರ್ಮಿಸಿದ ನಗರವನ್ನು ಆತನು ಎದುರು ನೋಡುತ್ತಿದ್ದನು. ಅಬ್ರಹಾಮ, ಈಸಾಕ, ಯಾಕೋಬ ದೇವರು ನಿರ್ಮಿಸಿದ ನಗರವನ್ನು ಎದುರು ನೋಡುತ್ತಿದ್ದರು. ಆದ್ದರಿಂದ ಈಗ ಅವರು ಡೇರೆಗಳಲ್ಲಿ ನಿಲ್ಲುತ್ತಿದ್ದರು. ಏನು ಅದರ ಅರ್ಥ? ಇದು ನನ್ನದಲ್ಲ, ಇದು ನನ್ನದಲ್ಲ, ಇದು ನನ್ನದಲ್ಲ, ಈ ಜಾಗ ನನ್ನದಲ್ಲ, ಈ ಜಾಗ ನನ್ನದಲ್ಲ. ದೇವರು ನನಗೆ ತೋರಿಸುವ ಜಾಗ. ಪ್ರಿಯರೇ, ಅವರು ಆ ನಗರ ಯಾವುದು ಅಂತ ಎದುರು ನೋಡುತ್ತಿದ್ದರು.
ಅಬ್ರಾಮ ಹೆಜ್ಜೆ ಹೆಜ್ಜೆ ನಡೆಯಬೇಕಾದ್ರೆ ಗೊತ್ತಿರಲಿಲ್ಲ. ಆದರೆ ನಾವು ಮತ್ತು ನೀವು ಪ್ರಿಯರೇ, ಯೇಸು ನಮ್ಮ ದಾರಿ. ನಮಗೆ ನಮ್ಮ ಹೆಜ್ಜೆಗಳು ಸ್ಪಷ್ಟವಾಗಿ ಗೊತ್ತಿವೆ. ಅಬ್ರಾಮನಿಗೆ ಬಲಕ್ಕೋ ಎಡಕ್ಕೋ ಆಚೆನೋ ಈಚೆನೋ ಗೊತ್ತಿರಲಿಲ್ಲ. ನಮಗೆ ದಾರಿಯಾಗಿ ಯೇಸು ನಮ್ಮನ್ನು ಕರೆದಿರುವ ನಗರಕ್ಕೆ. ಯಾವ ನಗರ? ಸ್ವರ್ಗ. ಹಾಲೆಲೂಯಾ. ಶಿಖರ ಬಗಾರ ನೋಡು ನೋಡು ನೋಡು, ನಾನು ಇದೆಲ್ಲ ನನ್ನ ಯೋಚನೆಗಳಲ್ಲ, ನಂದು ಫಿಲಾಸಫಿ ಅಲ್ಲ, ನನ್ನ ದೈವಶಾಸ್ತ್ರ ಅಲ್ಲ. ನಾನು ನನ್ನ ದೈವಶಾಸ್ತ್ರವನ್ನು, ಯಾರ ದೈವಶಾಸ್ತ್ರವನ್ನು ಕ್ಯಾರ್ ಮಾಡುವವನಲ್ಲ. ನೋ, ಈ ಶಾಸ್ತ್ರವನ್ನು ಮಾತ್ರ ಕೇರ್ ಮಾಡುವವನು ನಾನು. ಅದಕ್ಕಾಗಿ ನಿರಂತರವಾಗಿ ಇದರ ಮೇಲೆ ಅಧ್ಯಯನ ನಡೆಸುವವನು ನಾನು. ಆದ್ದರಿಂದ ಏನು ನನ್ನ ಸ್ವಂತದ್ದು, ನನ್ನ ಕಿಸೆದ್ದು, ನನ್ನ ಲಾಜಿಕ್ಕು ನನಗೆ ಏನು ಒಳ್ಳೆಯದನಿಸುತ್ತದೆ ಅಲ್ಲ ಪ್ರಿಯರೇ. ನನ್ನ ಎಂಬುದು ಏನು ಪ್ರೂವ್ ಮಾಡಲಿಕ್ಕಿಲ್ಲ ನನಗೆ. ಅದು ಸ್ಪಷ್ಟತೆ ಇರಲಿ. ನನ್ನನ್ನು ಕೇಳುವವರು ಆ ಸ್ಪಷ್ಟತೆ ನಿಮಗೆ ಇರಲಿ. 11:13 ಏನು 11:13? ಇವರೆಲ್ಲರೂ ಯಾರು? ಇವರೆಲ್ಲರೂ ಎಲ್ಲರೂ ಆ ನೋವನು, ಆ ಅಬ್ರಹಾಮನು, ಆ ಈಸಕನು, ಆ ಯಾಕೋಬನು, ಆ ಸಾರಳು, ಆ ಆನೋಕನು, ಅವನು ಇವನು, ಮೋಶೆ, ಪ್ರವಾದಿಗಳು ಇವರೆಲ್ಲರೂ ವಿಶ್ವಾಸವುಳ್ಳರಾಗಿಯೇ ಮೃತರಾದರು. ದೇವರು ವಾಗ್ದಾನ ಮಾಡಿದುಗಳನ್ನು ಪಡೆಯದಿದ್ದರೂ ಅವುಗಳನ್ನು ದೂರದಿಂದ ನೋಡಿ ಸಂತೋಷಪಟ್ಟರು. ದೂರದಿಂದ ನೋಡಿ ಸಂತೋಷಪಟ್ಟರು. ಅವರು ಪಡೆಯಲಿಲ್ಲ, ಸಂಪೂರ್ಣತೆಯಲ್ಲಿ ಪಡೆಯಲಿಲ್ಲ. ಅವರು ತಾವು ಜಗತ್ತಿನಲ್ಲಿ ಕೇವಲ ಪರದೇಶಿಗಳು, ಪ್ರವಾಸಿಗರು ಎಂಬುದನ್ನು ಒಪ್ಪಿಕೊಂಡರು. ಜಗತ್ತಿನಲ್ಲಿ ಕೇವಲ ಪರದೇಶಿಗಳು, ಪ್ರವಾಸಿಗರು. ಆದರೆ ನಾವು ಇವತ್ತು ನಮಗೆ ವಿಶ್ವಾಸದ ಪಿತಾಮಹ ಅಬ್ರಹಾಮನಲ್ಲ. ಅಯ್ಯೋ, ನಮಗೆ ಯೇಸು ಸ್ವಾಮಿಯೇ ದೇವ ಪುತ್ರನು ನಮಗೆ ಪಿತಾಮಹ. ನಮಗೆ ಹೊಸ ಒಡಂಬಡಿಕೆಯವರಿಗೆ ದೇವಪುತ್ರ. ನಮ್ಮ ವಿಶ್ವಾಸ ದ ಫೇತ್ ಆಫ್ ಕ್ರೈಸ್ಟ್, ಫೇತ್ ಆಫ್ ಜೀಸಸ್, ಫೇತ್ ಇನ್ ಜೀಸಸ್, ಫೇತ್ ಆಫ್ ಜೀಸಸ್. ಅಬ್ರಹಾಮನ ವಿಶ್ವಾಸ ಬರೀ ಒಂದು ನೆರಳು ಮಾತ್ರ. ಅದೆಲ್ಲ ಮುನ್ಸೂಚನೆ ಆಗಿದೆ, ಬರಲಿರುವ ಕ್ರಿಸ್ತನ ಮುನ್ಸೂಚನೆ ಆಗಿದೆ. ಅದು ನಮಗೆ ಇವತ್ತು ನಮ್ಮ ವಿಶ್ವಾಸದ ಪಿತಾಮಹ ಅಬ್ರಹಾಮನಲ್ಲ, ನಮ್ಮ ವಿಶ್ವಾಸದ ಪಿತಾಮಹ ಅದು ಯಹೂದಿಗಳ ವಿಶ್ವಾಸದ ಪಿತಾಮಹ ಅಬ್ರಹಾಮ. ನಮ್ಮ ವಿಶ್ವಾಸದ ಪಿತಾಮಹ ಯೇಸು, ಯೇಸುವಿನ ವಿಶ್ವಾಸ. ಪ್ರಿಯರೇ, ಅವರು ಯೇಸುವನ್ನು ನೋಡದವರು, ಅವರು ದೇವರನ್ನು ತಮ್ಮ ಕಣ್ಣಿಂದ ನೋಡಿದವರು, ಅವರು ದೇವರನ್ನು ತಮ್ಮ ಕಿವಿಯಿಂದ ಕೇಳಿದವರು. ಅವರು ಬರೀ ಆ ಸ್ವರವನ್ನು ಡಿಸರ್ನ್ ಮಾಡುತ್ತಾ ದೇವರು ಮಾತಾಡಿದ್ದು ಎಂಬುದಾಗಿ, ಅದಕ್ಕಾಗಿ ಅವರು ಬೆಲೆ ತೆತ್ತರು. ಏನು ಬೆಲೆ ತೆತ್ತರು? ಈ ಭೂಮಿ ನನ್ನದಲ್ಲ, ಈ ಪ್ರಪಂಚ ನನ್ನದಲ್ಲ, ದೇವರ ಚಿತ್ತಕ್ಕೆ ನಾನು ತಲೆಬಾಗಬೇಕು. ಅದಕ್ಕಾಗಿ ಅವರು ಈ ಭೂಮಿಯ ಮೇಲೆ ಆಗತ್ತುಕರಂತೆ ಬಾಳಿದರು. ಅದಕ್ಕಾಗಿ ಯಾವಾಗ ಅಬ್ರಹಾಮನಿಗೆ ದೇವರು ನಿನ್ನ ಮಗನನ್ನು ಬಲಿ ಕೊಡು ಅಂತ ಹೇಳ್ತಾರೆ, ಅಬ್ರಹಾಮ ಹೋಗ್ತಾನೆ ಬಲಿ ಕೊಡಲು. ಯಾಕೆ? ಅಬ್ರಹಾಮನಿಗೆ ಗೊತ್ತಿತ್ತು, ಅಯ್ಯ, ಈ ಮಗ, ಈ ಹೆಂಡತಿ, ಅದು ಇದು ದೇವರು ಕೊಟ್ಟದ್ದು, ನನ್ನದೆಂಬುದು ಏನೂ ಇಲ್ಲ. ಕೊಟ್ಟ ದೇವನು ಕೊಡು ಅಂತ ಹೇಳಿದರೆ ನಾನು ಕೊಡಬೇಕಷ್ಟೇ ಅಂತ ಹೇಳಿಕೊಂಡು
ಆದರೆ ನಾವು ಪ್ರಿಯರೇ, ನಾವು ಯೇಸುವನ್ನು ನೋಡಿದವರು, ತಾವು ಬಿಟ್ಟು ಬಂದ ನಾಡಿನ ಮೇಲೆ ಅವರು ಮನಸ್ಸಿಡಲಿಲ್ಲ. ಹಾಗಿದ್ದರೆ ಮರಳಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಅವಕಾಶ ಯಾವಾಗಲೂ ಇರುತ್ತಿತ್ತು, ವಾಪಸ್ ಹೋಗಬಹುದಿತ್ತು ಅವರಿಗೆ. ಆದರೆ ಅವರು ತಾವು ಬಿಟ್ಟು ಬಂದ ನಾಡಿಗೆ ಅವರು ಮನಸ್ಸೇ ಇರಲಿಲ್ಲ. ಅಲ್ಲಿಯ ಸುಖ, ಅಲ್ಲಿಯ ವೈಭವ, ಅಲ್ಲಿ ಅವರು ಅನುಭವಿಸ, ಅಲ್ಲಿ ಅಬ್ರಹಾಮ ದಿನ ಬೆಳಿಗ್ಗೆ ಸಂಜೆ ಎಷ್ಟು ಸೇವಕರುಗಳು ಹೊಲದಲ್ಲಿ, ಏನು ಬೆಳೆ, ಏನು ಗೋಧಿ, ಏನು ದ್ರಾಕ್ಷಿ, ಏನು ಹಸುಗಳು, ಏನು 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 ಹಾಲು, ಏನು ಮೊಸರು, ಏನು ಗಿಣ್ಣು, ಏನು 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 ತುಪ್ಪ, ಅಯ್ಯೋ ಏನು ಮಾಂಸ. ಅವರು ಅಬ್ರಹಾಮ ತನಗೇನು ಇಲ್ಲದ ಸಮಯದಲ್ಲೂ ಕೂಡ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದು ವೇಳೆ ಆ ಸುಖದ ಬಗ್ಗೆ ಯೋಚನೆ ಮಾಡ್ತಿದ್ದಾದರೆ ಅವ ತಿರುಗಿ ವಾಪಸ್ ಹೋಗ್ತಿದ್ದ. ಆದರೆ ಇಲ್ಲ, ನನಗೆ ದೇವರು ಏನು ಹೇಳಿದ್ದಾರೆ, ಆ ಊರನ್ನು ಬಿಟ್ಟು ಬಿಡು ಅಂತ ಹೇಳಿದ್ದಾರೆ. ತಾವು ಬಿಟ್ಟು ಬಂದ ನಾಡಿನ ಮೇಲೆ ಅವರು ಮನಸ್ಸಿರಲಿಲ್ಲ. ಆಗಿದ್ದರೆ ಮರಳಿ ಹೋಗಲಿಕ್ಕೆ ಅವರಿಗೆ ಅವಕಾಶ ಯಾವಾಗಲೂ ಇರ್ತಿತ್ತು. ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು. ಆದ್ದರಿಂದಲೇ ಅವರು ದೇವರು ಎಂದು ಕರೆಸಿಕೊಳ್ಳಲು ಅವಮಾನ ಪಡಲಿಲ್ಲ. ಅದಕ್ಕೆ ಬದಲು ಅವರಿಗಾಗಿ ಒಂದು ನಗರವನ್ನು ಸಜ್ಜುಗೊಳಿಸಿದ್ದಾರೆ. ಇದು ಇಷ್ಟೆಲ್ಲ ಹೇಳಿದ್ದು ವಿಶ್ವಾಸದ ಬಗ್ಗೆ ಎಲ್ಲ ಆ ಇಬ್ರಿಯರ ಆನಂದನೇ ಅಧ್ಯಾಯ ಇಷ್ಟು ಹೇಳಲಿಕ್ಕೆ. ಅದಕ್ಕೆ ಅಬ್ರಹಾಮನ ಬಗ್ಗೆ ಮಾತಾಡಿದ್ವು, ಅದಕ್ಕೆ ನೋವನ ಬಗ್ಗೆ ಮಾತಾಡಿದ್ವು, ಅದಕ್ಕೆ ಮೋಶ ಬಗ್ಗೆ ಮಾತಾಡಿದ್ವು, ಅದಕ್ಕೆ ಹಾನೋಕನ ಬಗ್ಗೆ ಮಾತಾಡಿದ್ವಿ. ಎಲ್ಲ ಹೇಳಿ ಏನು ಹೇಳಲಿಕ್ಕೆ ಬೇಕು ಪವಿತ್ರ ಪುಸ್ತಕಕ್ಕೆ. ಆದರೆ ಅವರು ಬಯಸಿದ್ದು ಶ್ರೇಷ್ಠವಾದ ನಾಡನ್ನು, ಅಂದರೆ ಸ್ವರ್ಗವನ್ನು. ಪ್ರಿಯರೇ, ಅವರಿಗೆ ಸ್ವರ್ಗದ ಕಲ್ಪನೆ ಇದ್ದಿಲ್ಲ. ಆದರೆ ದೇವರ ಧ್ವನಿ ಕೇಳುತ್ತಾ ಅಯ್ಯೋ, ಇದಕ್ಕಿಂತ ಈ ಕಲ್ಲು ಮಣ್ಣು, ಈ ದನ ಕರು ಕುರಿ, ಈ ಸಂಪತ್ತು, ಇದಕ್ಕಿಂತ ಶ್ರೇಷ್ಠವಾದುದು ಎಂಬುದು ಇದೆ ಎಂಬುದನ್ನು ದ್ಯಾಟ್ ಜಸ್ಟ್ ಡಿಸರ್ನ್. ಆದರೆ ಪ್ರಿಯರೇ, ನನಗೆ ಮತ್ತು ನಿಮಗೆ ಯೇಸು ಸ್ವರ್ಗ ಎಂಬುದರ ಅಶ್ಯೂರೆನ್ಸ್ ಅದು ಇದ್ದೇನೇ ಇದೆ. ನರಕ ಎಂಬುದು ಇದ್ದೇನೇ ಇದೆ. ಶೈತಾನ ಎಂಬುದು ಇದೇನೇ ಇದೆ. ನಿತ್ಯ ಜೀವ ಎಂಬುದು ಇದೇನೇ ಇದೆ. ನಿತ್ಯ ನರಕ ಎಂಬುದು ಇದೇನೇ ಇದೆ. ನಿನ್ನ ತೀರ್ಪು ಎಂಬುದು ಇದೇನೇ ಇದೆ. ನಿನ್ನನ್ನು ಒಮ್ಮೆ ನರಕಕ್ಕೆ ಹಾಕಿದರೆ ಅಲ್ಲಿಂದ ಸ್ವರ್ಗಕ್ಕೆ ವಾಪಸ್ ತರಿಸುವ ಯಾವ ಮೆಕ್ಯಾನಿಸಮ್, ಯಾವ ಪ್ರಕ್ರಿಯೆ ಅಲ್ಲಿ ಇಲ್ಲ ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ನಮಗೆ ಯೇಸು ಹೇಳಿರುವಾಗ, ಬರೀ ಆ ಸ್ವರ್ಗವನ್ನು ನಾನು ನೋಡಿಲ್ಲ, ನರಕವನ್ನು ನಾನು ನೋಡಿಲ್ಲ, ಶೈತಾನನನ್ನು ನೋಡಿಲ್ಲ, ಉರಿಯುವ ಬೆಂಕಿಯನ್ನು ನಾನು ನೋಡಿಲ್ಲ ಎಂಬ ಕಾರಣಕ್ಕಾಗಿ ನರಕನೇ ಇಲ್ಲ, ಶೈತಾನನೇ ಇಲ್ಲ ಎಂಬ ಜೀವನ ನಡೆಸುವುದು ಅದು ಕ್ರೈಸ್ತ ವಿಶ್ವಾಸಿಯ ಜೀವನವಲ್ಲ, ಅದು ಕ್ರೈಸ್ತ ಅವಿಶ್ವಾಸಿಯ ಜೀವನವಾಗಿದೆ. ವಿಶ್ವಾಸ ಎಂದರೆ ಕಣ್ಣಿಗೆ ಕಾಣದಂಥವುಗಳು ಇದೆ. ಏನು ಕಣ್ಣಿಗೆ ಕಾಣುವುದಿಲ್ಲ? ಸ್ವರ್ಗ, ನರಕ, ಶೈತಾನ, ನಿತ್ಯ ಉರಿಯೋ ಬೆಂಕಿ, ನಿತ್ಯ ಜೀವ,
ಕಣ್ಣಿಗೆ ಕಾಣ್ತಾ ಇಲ್ಲ. ಓ ದೇವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಹೋಲಿ ಸ್ಪಿರಿಟ್ ಈಸ್ ಸ್ಪೀಕಿಂಗ್ ಟು ಅಸ್. If you hear his voice, harden not your hearts as at Mariba. ನೀವು ಇವತ್ತು ಆತನ ಸ್ವರವನ್ನು ಕೇಳುತ್ತೀಯಂತಾದರೆ, ಮರೀಬದಲ್ಲಿ ಅವರು ತನ್ನ ಹೃದಯಗಳನ್ನು ಗಟ್ಟಿಗೊಳಿಸಿದಂತೆ ನಿನ್ನ ಹೃದಯವನ್ನು ಗಟ್ಟಿಗೊಳಿಸಬೇಡ. ಸರೆಂಡರ್ ಟು ದ ವರ್ಡ್ ಆಫ್ ಗಾಡ್. ಸರೆಂಡರ್ ಟು ದ ರೆವಲೇಷನ್ ಆಫ್ ಗಾಡ್. ಪ್ರಿಯರೇ, ಕತೆ ಅಲ್ಲ ಇದು, ಹರಿಕತೆ ಅಲ್ಲ. ಇದು ನಾಟಕ ಅಲ್ಲ. ಇದು ಕಾವ್ಯವಲ್ಲ. ಇದು ತತ್ವಜ್ಞಾನಿಯ ತತ್ವಗಳಲ್ಲ. ಇದು ವಿಜ್ಞಾನಿಯ ವಿಜ್ಞಾನವಲ್ಲ. ಇದು ಕವಿಯ ಕಲ್ಪನೆ ಅಲ್ಲ. ಇದು ಮೇಧಾವಿಯ ಬುದ್ಧಿವಂತಿಕೆಯ ಮಾತುಗಳಲ್ಲ. ಇದು ದೇವರ ವಾಕ್ಯ. ಇದು ದೇವರ ವಾಕ್ಯದ ಪ್ರಕಟಣೆ. ರಿಗ ಸ್ವಾಮಿ ಹೇಳಿದ್ದಾರೆ. ಈಗೋ ಆಶೀರ್ವಾದವನ್ನು, ಶಾಪವನ್ನು, ಸ್ವರ್ಗವನ್ನು, ನರಕವನ್ನು, ರಿಗ ಪಿತಾ ಸುತ ಪವಿತ್ರ ಆತ್ಮನನ್ನು, ಶೈತಾನನನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಬೇಕಾದುದನ್ನು ಆರಿಸಿಕೋ. ಇವತ್ತು ಯೇಸು ಸ್ಪಷ್ಟವಾಗಿ ಸ್ವರ್ಗ ಹಾಗೂ ನರಕದ ಮಾತುಗಳನ್ನು ಆಡುತ್ತಿದ್ದಾರೆ. ನಿತ್ಯ ಜೀವ, ನಿತ್ಯ ಮರಣದ ಮಾತುಗಳನ್ನು ಆಡುತ್ತಿದ್ದಾರೆ. ಕಣ್ಣಿಗೆ ಕಾಣುವ ಭೂಮಿಯೇ ನಿನ್ನದು ಸರ್ವಸ್ವ ಎಂಬಂತೆ ಬದುಕುತ್ತಿರುವ ಎಲ್ಲರನ್ನು ಎಚ್ಚರಿಸುತ್ತಿದ್ದಾರೆ. ಬರೀ ಸೊಂಟ ನೋವು ಗುಣಾಗಲು, ಕಿವಿ ನೋವು ಗುಣಾಗಲು, ಕಣ್ಣು ಗುಣಾಗಲು, ಬರೀ ಕಾರು ಬಂಗಲೆ ಇದಕ್ಕಾಗಿಯೇ ಯೇಸುವಿನ ಬಳಿ ಹೋಗುತ್ತಿರುವವರಿಗೆ ಯೇಸು ಇವತ್ತು ತಿರುಗಿಕೊಂಡು ಹೇಳುತ್ತಿದ್ದಾರೆ. ವಿಶ್ವಾಸ ಎಂದರೆ ಅಷ್ಟು ಮಾತ್ರವಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ. ರಿಬಗರ ನಮ್ಮ ಜೊತೆ ಮಾತನಾಡಿದ ದೇವರೇ ನಿಮಗೆ ಸ್ತೋತ್ರ, ವಂದನೆ. ಹಾಲೆಲೂಯಾ. ರಿಬಗರ ರಿಬಗರ ಹಾಲೆಲೂಯಾ, 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 ಹಾಲೆಲೂಯಾ. ಶಿಗರೆ ಬಗರ ಪ್ರಿಯರೇ, ಕೊನೆಗೊಳಿಸಿದ ಮುಂಚೆ ಯೇಸುವಿನ ಒಂದು ಮಾತು, ಯೋಹಾನ ಶುಭ ಸಂದೇಶ ಅಧ್ಯಾಯ 17 ವಾಕ್ಯ 20. ಇದಕ್ಕಾಗಿ ನಾನು ಇವುಗಳನ್ನೆಲ್ಲ ಬೋಧನೆ ಮಾಡ್ತಿದ್ದೇನೆ. ಇದು ಇಲ್ಲದಿದ್ದರೆ ನಾನು ಬೋಧನೆ ಮಾಡ್ತಿರಲಿಲ್ಲ ಪ್ರಿಯರೇ. ಇದು ಇದೆ ಎಂಬ ಕಾರಣಕ್ಕೆ ಬೋಧನೆ ಮಾಡ್ತಿದ್ದೇನೆ. ಅಧ್ಯಾಯ 17 ವಾಕ್ಯ 20. ಇವರಿಗಾಗಿ ಮಾತ್ರ ಅಲ್ಲ, ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವವರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಇವರಿಗಾಗಿ ಮಾತ್ರವಲ್ಲ, ಇವರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವವರಿಗೋಸ್ಕರ ಪ್ರಾರ್ಥಿಸುತ್ತೇನೆ. ವಿಶ್ವಾಸವಿಡುವಗೋಸ್ಕರವಾಗಿಯೂ ಪ್ರಾರ್ಥಿಸುತ್ತೇನೆ. ಪ್ರಿಯರೇ,
ನಾನು ಈ ಬೋಧನೆಯನ್ನು ಮಾಡುತ್ತಿದ್ದೇನಂತಾದರೆ, ನೀವು ಈ ಬೋಧನೆಯನ್ನು ವಿಶ್ವಾಸಿಸಿ ಅದರಂತೆ ನೀವು ಜೀವಿಸುವ ನಿರ್ಧಾರ ಇವತ್ತು ತೆಗೆದುಕೊಳ್ಳುತ್ತಿದ್ದೀರಿ ಅಂತಾದರೆ, ನಿಮಗೋಸ್ಕರ ಪ್ರಾರ್ಥಿಸಲು ಯೇಸುವಿದ್ದಾರೆ. ಅಯ್ಯೋ, ಆ ಬ್ರದರಿಗೆ, ಅವರಿಗೆ ಏನು ವರದಾನಗಳಿವೆ, ಗುಣಪಡಿಸುವ ವರದಾನ ಇದೆ, ಅದ್ಭುತ ಕಾರ್ಯಗಳನ್ನು ಎಸಗುವ ವರದಾನ ಇದೆ. ಅಯ್ಯೋ ಬ್ರದರ್, ಅವರ ಬಳಿ ಹೋಗಲಿಕ್ಕೆ ನನಗೆ ಅವರ ಪರಿಚಯ ಇಲ್ಲ, ಅವರ ಫೋನ್ ನಂಬರ್ ಇಲ್ಲ, ಅವರು ಎಲ್ಲಿದ್ದಾರೆ, ಅವರು ಹೋದ ಕಡೆ ಎಲ್ಲ ಸಾವಿರಾರು ಜನ ಹೋಗ್ತಾರೆ ಬ್ರದರ್, ಅವರಿಗೆ ಭೇಟಿಯಾಗಲಿಕ್ಕೆ ಆಗೋದಿಲ್ಲ ಬ್ರದರ್, ನಾನು ಚಿಕ್ಕವನು, ನನ್ನ ಪರಿಚಯ ಇಲ್ಲ ಅವರಿಗೆ. ಬ್ರದರ್, ನಿಮಗೆ ಪರಿಚಯ ಇದೆ, ಫೋನ್ ನಂಬರ್ ಕೊಡ್ತೀರಾ ಬ್ರದರ್, ನಾನು ಬರ್ತೇನೆ, ಕರ್ಕೊಂಡು ಹೋಗ್ತೀರಾ? ಸಹೋದರ, ಸಹೋದರಿ, ನನಗೆ ಕೂಡ ಅಂಥವರ ದೊಡ್ಡವರ ಪರಿಚಯ. ಕೆಲವರದ್ದು ಇದೆ, ಕೆಲವರದ್ದು ಇಲ್ಲ. ದೊಡ್ಡವರು, ಅವರು ತುಂಬ ದೊಡ್ಡ ಮಿನಿಸ್ಟ್ರಿಗಳನ್ನು ಮಾಡುವವರು. ಅವರ ಬಳಿ ಹೋಗಲಿಕ್ಕೆ ಆಗೋದಿಲ್ಲ, ನನಗೂ ಆಗೋದಿಲ್ಲ. ಆದರೆ ಪ್ರಿಯರೇ, ಆ ಬ್ರದರ್, ಈ ಬ್ರದರ್, ಆ ಬೋಧಕ, ಈ ಬೋಧಕ, ಆ ಧ್ಯಾನ ಮಂದಿರ, ಈ ಧ್ಯಾನ ಮಂದಿರ ಅಲ್ಲ, ನಿನಗೋಸ್ಕರ ಈ ವಾಕ್ಯವನ್ನು ಬೋಧಿಸುವವನ ಬೋಧನೆಯನ್ನು ಕೇಳಿ ನೀನು ಆ ಬೋಧನೆಗೆ ಅನುಸಾರವಾಗಿ ಜೀವಿಸ್ತೇನಂತ ನೀನು ನಿರ್ಧಾರ ಮಾಡುತ್ತೀಯಂತಾದರೆ, ನಿನಗೋಸ್ಕರ ಪ್ರಾರ್ಥಿಸುವವನು ಬ್ರದರ್ ಅಲ್ಲ, ನಿನಗೋಸ್ಕರ ಪ್ರಾರ್ಥಿಸುವವನು ಫಾದರ್ ಅಲ್ಲ, ನಿನಗೋಸ್ಕರ ಪ್ರಾರ್ಥಿಸುವವನು ಸಿಸ್ಟರ್ ಅಲ್ಲ, ನಿನಗೋಸ್ಕರ ಪ್ರಾರ್ಥಿಸುವವನು ಬಿಷಪ್ ಅಲ್ಲ, ಪೋಪ್ ಅಲ್ಲ, ಇಂಟರ್ಸೆಸರಿ ಅಲ್ಲ, ನಿನಗೋಸ್ಕರ ಪ್ರಾರ್ಥಿಸುವವನು ಬ್ರದರ್ ಸುಜಿತ್ ಅಲ್ಲ, ಬ್ರದರ್ ಪ್ರಕಾಶ್ ಅಲ್ಲ, ನಿನಗೋಸ್ಕರ ಪ್ರಾರ್ಥಿಸುವವನು ಟಿ.ಕೆ. ಜಾರ್ಜ್ ಅಲ್ಲ, ನಿನಗೋಸ್ಕರ ಪ್ರಾರ್ಥಿಸುವವನು ಅಂತನಿ ಅಲ್ಲ, ಅವರಲ್ಲ, ಇವರಲ್ಲ, ಆ ಸಂತರಲ್ಲ, ಈ ಸಂತರಲ್ಲ. ಯೇಸು ನಿನಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ ಪಿತನ ಸಮ್ಮುಖದಲ್ಲಿ. ಹಾಲೆಲೂಯಾ, ಶಿಗಿರ ಬಗರಿ ನಂಬು ರೀ 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 ನಿನಗೋಸ್ಕರ ಯೇಸುವೆ ಪಿತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ರೀ 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 ಅವರು ಇವರು ಯಾರು ಅಲ್ಲ ಪ್ರಿಯ. ಒಬ್ಬ ಬೋಧಕನು ಬೋಧಿಸ್ತಿರುವಾಗ ಅಲ್ಲಿರುವ ದೇವರ ವಾಕ್ಯವನ್ನು, ದೇವರ ಚಿತ್ತವನ್ನು ನೀನು ಗ್ರಹಿಸಿಕೊಂಡು ಅದರಂತೆ ಬದುಕಲು ನಿರ್ಧಾರ ಮಾಡುತ್ತೀಯಂತಾದರೆ, ಪ್ರಿಯ ಮಗು, ಪ್ರಿಯ ಸಹೋದರ, ಪ್ರಿಯ ಸಹೋದರಿಯ, ಕೇಳು, ನಾನು ಹೇಳುತ್ತಿರೋದನ್ನು ಕೇಳು. ನಿನಗೋಸ್ಕರ ಈ ಕ್ಷಣವೇ ಯೇಸು ಪ್ರಾರ್ಥನೆ ಮಾಡುತ್ತಿದ್ದಾರೆ. ನಿನ್ನೆಲ್ಲ ಅಗತ್ಯಕ್ಕೋಸ್ಕರ, ನಿನ್ನೆಲ್ಲ ಕಾಯಿಲೆಗೋಸ್ಕರ, ನಿನ್ನೆಲ್ಲ ಬಡತನಗೋಸ್ಕರ, ನಿನ್ನೆಲ್ಲ ಸಂಕಟಗಳಿಗೋಸ್ಕರ ಪಿತನಲ್ಲಿ ಆತನ ಏಕಮಾತ್ರ ಪುತ್ರನಾದ ಯೇಸು ಪ್ರಿಯ ಯೇಸುವೆ, ಯಾರೆಲ್ಲ ಈ ಬೋಧನೆಗಳನ್ನು ಕೇಳಿ ಅದನ್ನು ನಂಬಿ ಅದರಂತೆ ಬದುಕಲು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ, ಅವರಿಗೆಲ್ಲರಿಗೋಸ್ಕರ ಪಿತನಲ್ಲಿ ನೀನು ಪ್ರಾರ್ಥಿಸುತ್ತೀ ಈ ಕ್ಷಣ. ಅದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪವಿತ್ರ ಪುಸ್ತಕದಲ್ಲಿ ಬರೆದಿದೆ, ಇವತ್ತು ನೀನು ನಮಗೋಸ್ಕರ ಪಿತನ ಬಲಪಾರ್ಶ್ವದಲ್ಲಿದ್ದು ಪ್ರಾರ್ಥಿಸುತ್ತೀಯ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಪ್ರಕಟಗೊಂಡಿದ್ದನ್ನು ಓದಿದ್ದೇವೆ.
ಯೇಸುವೆ, ನಮ್ಮ ಕಣ್ಣಲ್ಲಿ ಅದನ್ನು ನಾವು ಕಾಣ್ತಾ ಇಲ್ಲ. ಅದರ ವಿಶ್ವಾಸ ಎಂಬುದು ಕಣ್ಣಿಗೆ ಕಾಣದಿರುವುದು. ಅದು ಹೌದು, ಅದು ಇದೆ ಎಂಬುದಾಗಿ ನಂಬುವುದು. ಬೇರೆ ಈ ಕ್ಷಣ ನೀನು ಪಿತನ ಬಲಪಾರ್ಶ್ವದಲ್ಲಿದ್ದು ಈ ಬೋಧನೆಯನ್ನು ಬೋಧಿಸುವವನಿಗೋಸ್ಕರನು, ಬೋಧನೆಯನ್ನು ಕೇಳುವವರಿಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೀಯಾ? ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ, ವಂದನೆ ಸಲ್ಲಿಸುತ್ತೇನೆ, ಆರಾಧನೆ ಸಲ್ಲಿಸುತ್ತೇನೆ. ಯೇಸುವೆ, ವಿಲ್ಫ್ರೆಡ್ ಅಲ್ಲ, ಆ ಬ್ರದರ್ ಈ ಬ್ರದರ್ ಅಲ್ಲ, ಆ ಫಾದರ್ ಈ ಫಾದರ್ ಅಲ್ಲ, ಆ ಬಿಷಪ್ ಈ ಬಿಷಪ್ ಅಲ್ಲ, ಆ ರಿಟ್ರೀಟ್ ಸೆಂಟರ್ ಈ ಸೆಂಟರ್ ಅಲ್ಲ, ಆ ಇಂಟರ್ಸೆಸರಿ ಪ್ರೇಯರ್ ಈ ಇಂಟರ್ಸೆಸರಿ ಪ್ರೇಯರ್ ಅಲ್ಲ, ಆ ಮಿನಿಸ್ಟ್ರಿ ಈ ಮಿನಿಸ್ಟ್ರಿ ಅಲ್ಲ, ಆ ಸಂತ ಈ ಸಂತನಲ್ಲ. ಅವರೆಲ್ಲರೂ ಪ್ರಾರ್ಥಿಸುತ್ತಿದ್ದಾರೆ. ಆದರೆ ಯಾರು ಪ್ರಾರ್ಥಿಸುವುದಿಲ್ಲ. ಆದರೂ ಈ ಕ್ಷಣ ನೀನು ಪ್ರಾರ್ಥಿಸ್ತಾ ಇದ್ದೀಯಾ? ಸರ್ವಜ್ಞಾನಿ ನೀನು, ಸರ್ವವ್ಯಾಪಿ ನೀನು. ನೀನು ಕೊಟ್ಟ ಪ್ರತಿಯೊಂದು ಮಾತಿಗೆ ನಂಬಿಕಸ್ಥನು ನೀನು, ವಿಶ್ವಾಸಿಯು ನೀನು. Thank you, Lord, for this time of ministry. Thank you, Lord, for the time of this ministry of your intercession. Holy Spirit, release the gift of faith. Father God, thank you, Father. Thank you for the scriptures. Thank you for the revelations. Thank you for the Holy Spirit who teaches us the Word of God. Thank you, Holy Spirit, for your counsel, your wisdom. ಶೋಧನೆಗೆ ಒಳಪಡಿಸಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ವರಪ್ರಸಾದ ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾವನೆ ಮರಿ, ಪ್ರಭು ಯೇಸು ಕ್ರಿಸ್ತರ ತಾಯಿಯೇ, ದೇವ ಜನರಾಗಿ ನಿಮ್ಮ ಪುತ್ರರಿಂದ ಆಯ್ಕೆಗೊಂಡಿರುವ ನಮಗೋಸ್ಕರ ಈಗಲೂ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ
ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇಲೆ. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ.